ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿನ ಗೆಲುವಿನ ಶ್ರೇಯಸ್ಸನ್ನ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಕೋಚ್ ಗೌತಮ್ ಗಂಭೀರ್ ಅವರಿಗೆ ನೀಡಿದ್ದಾರೆ. ಗಂಭೀರ್ ಅವರು ನೀಡಿರುವಂತಹ ಸ್ವಾತಂತ್ರ್ಯದಿಂದಾಗಿ ನಾವು ಉತ್ತಮ ಪ್ರದರ್ಶನ ನೀಡೋಕೆ ಸಾಧ್ಯವಾಗ್ತಾ ಇದೆ. ನಮ್ಮ ಜವಾಬ್ದಾರಿಗೆ ತಕ್ಕಂತೆ ಆಡಲು ಆಗ್ತಾ ಇದೆ. ಅಲ್ಲದೆ ನಮ್ಮ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲು ಅನುಕೂಲವಾಗ್ತಿದೆ ಎಂದು ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ. ಇಂಗ್ಲೆಂಡ್ ತಂಡದ ಆಟಗಾರರು ಇಂಡಿಯಾ ಬೌಲರ್ಸ್ ದಾಳಿಗೆ ಪೆವಿಲಿಯನ್ ಪರೇಡ್ ಮಾಡ್ತಾ ಇದ್ರೆ ಕ್ಯಾಪ್ಟನ್ ಜೋಸ್ ಬಟ್ಲರ್ ಮಾತ್ರ ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು. ವರುಣ್ ಚಕ್ರವರ್ತಿ ಅವರು ಎಸೆದಂತ 17ನೇ ಓವರ್ನ ಮೊದಲ ಎಸೆತದಲ್ಲೇ ಬಟ್ಲರ್ ಅವರು ಡೀಪ್ ಮಿಡ್ ವಿಕೆಟ್ ನಂತ ಭರ್ಜರಿ ಸಿಕ್ಸ್ ಹಿಡಿಸಿದ್ರು. ವರುಣ್ ಎಸೆದಂತ 2ನೇ ಎಸೆತದಲ್ಲೂ ಕೂಡ ಅದೇ ರೀತಿ ಮಾಡಲು ಹೋದಾಗ ಬೌಂಡ್ರಿ ಲೈನ್ ನಲ್ಲಿದ್ದಂತ ನಿತೀಶ್ ಕುಮಾರ್ ರೆಡ್ಡಿ ಜಿಂಕೆ ವೇಗದಲ್ಲಿ ಓಡಿ ಬಂದು ಅದ್ಭುತವಾಗಿ ಡೈ ಹೊಡೆದು ಕ್ಯಾಚ್ ಹಿಡಿದ್ರು. ರಿಂಕು ಪಾಲಿಗೆ ನಿತೀಶ್ ಕುಮಾರ್ ರೆಡ್ಡಿ ವಿಲನ್ ಆಗ್ತಿದ್ದಾರೆ ಎಂಬ ಪ್ರಶ್ನೆಯೊಂದು ಎದ್ದಿದೆ. ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಬೊಂಬಾಟ್ ಬ್ಯಾಟಿಂಗ್ ಮಾಡಿದ್ರು. ಜೊತೆಗೆ ಮಧ್ಯಮ ವೇಗದ ಬೌಲರ್ ಆಗಿ ಕೂಡ ಸಾಬೀತು ಮಾಡಿ ತೋರಿಸಿದ್ದಾರೆ. ಹೀಗಾಗಿ ಗೌತಮ್ ಗಂಭೀರ್ ಅವರು ರಿಂಕು ಸಿಂಗ್ ಅವರನ್ನ ಹೊರಗಿಟ್ಟು ನಿತೀಶ್ ಕುಮಾರ್ ರೆಡ್ಡಿಗೆ ಮಣೆ ಹಾಕಿದ್ದಾರೆ. ಇದು ರಿಂಕು ಸಿಂಗ್ ಭವಿಷ್ಯಕ್ಕೆ ಮಾರಕವಾಗಿದೆ. ಇಂಗ್ಲೆಂಡ್ ತಂಡ ಆರ್ಸಿಬಿ ಫ್ಯಾನ್ಸ್ಗೆ ಶಾಕ್ ಕೊಟ್ಟಿದೆ. ಯಾಕಂದ್ರೆ ಆರ್ಸಿಬಿ ಖರೀದಿ ಮಾಡಿರುವಂತಹ 3 ಸ್ಟಾರ್ ಆಟಗಾರರು ಇಂಗ್ಲೆಂಡ್ ತಂಡದಲ್ಲಿದ್ದಾರೆ. ಇಂಡಿಯಾ ವಿರುದ್ಧದ ಮೊದಲ ಪಂದ್ಯದಲ್ಲಂತೂ ಅಟ್ಟ ಫ್ಲಾಪ್ ಆಗಿದ್ದಾರೆ. ಫಿಲ್ ಸಾಲ್ಟ್ 0, ಲಿಯಾಮ್ ಲಿವಿಂಗ್ಸ್ಟನ್ 0, ಜೇಕಬ್ ಬೆಥೆಲ್ ಅವರು 7 ರನ್ಗೆ ಔಟ್ ಆಗೋ ಮೂಲಕ ಆರ್ಸಿಬಿ ಫ್ಯಾನ್ಸ್ಗೆ ಟೆನ್ಷನ್ ಕೊಟ್ಟಿದ್ದಾರೆ. ಭಾರತ ಟಿ20 ತಂಡದ ನಾಯಕರಾಗಿದ್ದಂತ ಹಾರ್ದಿಕ್ ಪಾಂಡ್ಯರನ್ನ ಕೆಳಗಿಳಿಸಿ ಸೂರ್ಯಕುಮಾರ್ಗೆ ಕ್ಯಾಪ್ಟನ್ ಪಟ್ಟ ಕಟ್ಟಲಾಗಿತ್ತು. ಉಪನಾಯಕತ್ವದ ನಿರೀಕ್ಷೆಯಲ್ಲಿದ್ರು ಹಾರ್ದಿಕ್ ಪಾಂಡ್ಯ. ಆದರೆ ಉಪನಾಯಕನಾಗಿ ಅಕ್ಷರ್ ಪಟೇಲ್ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಸೂರ್ಯಕುಮಾರ್ ಯಾದವ್ ಹಾಗೆ ಹಾರ್ದಿಕ್ ಪಾಂಡ್ಯ ನಡುವೆ ಎಲ್ಲವೂ ಸರಿ ಇಲ್ಲ ಎಂಬ ಪ್ರಶ್ನೆ ಹುಟ್ಟುಕೊಂಡಿತ್ತು. ಈ ಎಲ್ಲಾ ವದಂತಿಗಳಿಗೆ ಸೂರ್ಯ ತೆರೆ ಎಳೆದಿದ್ದಾರೆ. ನಾವಿಬ್ಬರು ಕೂಡ ಉತ್ತಮ ಗೆಳೆಯರು. ಭಾರತ ತಂಡದೊಂದಿಗೆ ಇದೇ ರೀತಿ ಬಾಂಧವ್ಯವನ್ನ ಮುಂದುವರಿಸೋಕೆ ಬಯಸ್ತೇವೆ ಎಂದಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದಂತ ಭಾರತ ವಿರುದ್ಧದ ಪಂದ್ಯದೊಂದಿಗೆ ಇಂಗ್ಲೆಂಡ್ ತಂಡ ವಿಶೇಷ ಮೈಲುಗಲ್ಲನ್ನು ಸ್ಥಾಪಿಸಿದೆ. ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಈ ಪಂದ್ಯದಲ್ಲಿ ಕಣಕ್ಕಿಳಿದ್ರೊಂದಿಗೆ ಇಂಗ್ಲೆಂಡ್ ತಂಡ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 200 ಪಂದ್ಯಗಳನ್ನಾಡಿದ ವಿಶೇಷ ಸಾಧನೆಯನ್ನು ಮಾಡಿದೆ. ಇದರ ಜೊತೆಗೆ ಈ ಸಾಧನೆ ಮಾಡಿದ ವಿಶ್ವದ 7ನೇ ತಂಡವೆಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಸೋಲಿನ ನಡುವೆ ಇಂಗ್ಲೆಂಡ್ ಕ್ಯಾಪ್ಟನ್ ಜೋಸ್ ಬಟ್ಲರ್ ಟಿ20 ಕ್ರಿಕೆಟ್ನಲ್ಲಿ ವಿಶ್ವ ದಾಖಲೆಯೊಂದನ್ನು ಬರೆದಿದ್ದಾರೆ. ಇಂಗ್ಲೆಂಡ್ ಪರ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಂತಹ ಬಟ್ಲರ್ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ರು. 44 ಎಸೆತಗಳಲ್ಲಿ 2 ಸಿಕ್ಸ್ ಹಾಗೆ 4 ಫೋರ್ಗಳೊಂದಿಗೆ 68 ರನ್ಗಳನ್ನ ಕಲೆ ಹಾಕಿದ್ರು. ಈ 68 ರನ್ಗಳೊಂದಿಗೆ ಜೋಸ್ ಬಟ್ಲರ್ ಟಿ20 ಕ್ರಿಕೆಟ್ನಲ್ಲಿ 12,000 ರನ್ಗಳನ್ನ ಪೂರೈಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಗೆ ಸಂಜು ಸ್ಯಾಮ್ಸನ್ ಸೆಲೆಕ್ಟ್ ಆಗದೆ ಇರೋ ವಿಚಾರ ಚರ್ಚೆಯಲ್ಲಿದೆ. ಇದರ ಮಧ್ಯೆ ಸಂಜು ಅವರ ತಂದೆ ಕೇರಳ ಕ್ರಿಕೆಟ್ ಸಂಸ್ಥೆಯಿಂದ ಮಗನಿಗೆ ಅನ್ಯಾಯವಾಗಿದೆ ಅಂತ ಕಣ್ಣೀರು ಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಸಂಜು ತಂದೆ, ನನ್ನ ಮಗನ ವೃತ್ತಿ ಜೀವನವನ್ನ ಹಾಳು ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಅವನು ಕೇರಳವನ್ನ ತೊರೆಯೋಕೆ ಸಹ ಸಿದ್ಧನಾಗಿದ್ದಾನೆ. ಬೇರೆ ಯಾವುದೇ ರಾಜ್ಯವು ಕೂಡ ತನ್ನ ತಂಡದಲ್ಲಿ ತನ್ನ ಮಗನಿಗೆ ಅವಕಾಶ ನೀಡಿದರೆ ಅವನು ಆಡ್ತಾನೆ ಎಂದಿದ್ದಾರೆ. ಇಂಟರ್ನ್ಯಾಷನಲ್ ಲೀಗ್ನ ಟಿ20 ಪಂದ್ಯದಲ್ಲಿ ಪಾಕ್ನ ಮಾಜಿ ಬೌಲರ್ ಮೊಹಮ್ಮದ್ ಅಮೀರ್ ಅವರು ಪುಷ್ಪ ಮೂವಿಯಲ್ಲಿ ಅಲ್ಲು ಅರ್ಜುನ್ ಮಾಡುವಂತೆ ಮ್ಯಾನರಿಸಂ ಮಾಡಿ ಗಮನ ಸೆಳೆದಿದ್ದಾರೆ. ಮೊದಲ ಓವರ್ನಲ್ಲಿ 2 ವಿಕೆಟ್ ಉರುಳಿಸಿದಂತ ಅಮೀರ್ ಪುಷ್ಪ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ತಗ್ಗೋದೇ ಇಲ್ಲ ಎಂಬ ಸ್ಟೈಲ್ ಮಾಡಿ ತೋರಿಸಿದ್ದಾರೆ. ಸದ್ಯ ಮೊಹಮ್ಮದ್ ಅಮೀರ್ ಅವರ ಪುಷ್ಪ ಮೂವಿ ಸ್ಟೈಲ್ನ ಸೆಲೆಬ್ರೇಷನ್ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸಾರಾ ತೆಂಡೂಲ್ಕರ್ ಆಸ್ಟ್ರೇಲಿಯಾದ ಸಮುದ್ರ ತೀರದಲ್ಲಿ ಕಳೆದ ಸುಂದರ ಕ್ಷಣಗಳ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಸಚಿನ್ ಅವರ ಪುತ್ರಿ ಆಲೆಗಳ ಜೊತೆ ಆನಂದಿಸ್ತಾ ಇರುವಂತಹ ಫೋಟೋಗಳಿಗೆ ಫ್ಯಾನ್ಸ್ ಖುಷಿಯಲ್ಲೇ ಕಾಮೆಂಟ್ಸ್ ಮಾಡ್ತಿದ್ದಾರೆ. ಸಾರಾ ಅವರಿಗೆ ಸುತ್ತಾಡೋದು ಅಂದ್ರೆ ತುಂಬಾ ಇಷ್ಟ. ಅವರು ತಮ್ಮ ಪ್ರವಾಸದ ಫೋಟೋಗಳನ್ನ ಆಗಾಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಳ್ತಾರೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.